ಆತ್ಮೀಯ SSLC ವಿದ್ಯಾರ್ಥಿಗಳಿಗೆ 23/3/2026 ದಿನಾಂಕದಂದು ಎಲ್ಲ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಸಂಬಂಧಪಟ್ಟಂಥ ವಾರ್ಷಿಕ ಪರೀಕ್ಷೆ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ನಾನು ಹಲವಾರು ವಿಡಿಯೋಗಳನ್ನು ಚಾನಲ್ ಮೂಲಕ ಅಪ್ಲೋಡ್ ಮಾಡಲಾಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವೆಲ್ಲ ಇಂಪಾರ್ಟೆಂಟ್ 12 ಅಂಕದ ಪ್ರಮುಖ ಚಿತ್ರಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಮೊದಲನೇ ಚಿತ್ರ ಬಂದುಬಿಟ್ಟು ಮೆದುಳು. ಮೆದುಳಿನಲ್ಲಿರುವಂಥ ಮುಖ್ಯ ಸ್ಥಳಗಳನ್ನು ಗುರುತಿಸಿರುತ್ತೆ. ಅಲ್ಲಿ ಪ್ಯಾನ್ಸ್ ಇರುತ್ತು. ಹಾಗೆ ಅಲ್ಲಿ ನಿಮಗೆ ಮುಖ್ಯ ಮೆದುಳಿನಲ್ಲಿ ನಿಮಗೆ ಈ ರೀತಿ ಗುರುತಿಸೋ ಕೇಳ್ತಾರೆ. ಹಾಗೆ ಬಿಟ್ಟರೆ ಅಲ್ಲಿ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಎಂಬುದೊಂದು ಚಿತ್ರ ನೋಡ್ಕೊಳ್ಳಿ. ನಿಮಗೆ ಒಟ್ಟು 12 ಅಂಕವನ್ನು ಈಸಿಯಾಗಿ ಪಾಸ್ ಆಗ್ಬೋದು. ಓಕೆ, ನೆಕ್ಸ್ಟ್ ಒಂದು ಚಿತ್ರ ನೋಡಿದ್ರೆ ಹೂವಿನ ಚಿತ್ರ, ಒಂದು ಕೆಳಗೆ ಕೊಟ್ಟಿರುವ ಹೂಗಳ ಚಿತ್ರವನ್ನು ಗಮನಿಸಿ ಅವುಗಳನ್ನು ಭಾಗಗಳನ್ನು ಗುರುತಿಸಿ. ಓಕೆ, ಆಗಿರ್ಬೋದು. ಹಾಗೆ ಬೆಳಕಿನ ವಕ್ರೀಭವನ ಚಿತ್ರವನ್ನು ಗುರುತಿಸಿರುತ್ತೆ ನೋಡಿ. ತ್ರಿಭುಜದ ಆಕಾರವನ್ನು ಗುರುತಿಸಿ ಈ ರೀತಿ ಸ್ಥಳಗಳನ್ನು ಗುರುತಿಸಿರುತ್ತೆ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳೋಣ. ಇಲ್ಲಿ ಈ ರೀತಿ ಪ್ರಣಾಳಗಳನ್ನು ಚಿತ್ರಿಸೋದಿರುತ್ತೆ. ರಬ್ಬರ್, ಹಂಗೆ ಗಾಳಿ, ಕಬ್ಬಿಣದ ಮಳೆ, ನೀರು ಈ ರೀತಿ ಇರುತ್ತೆ. ಹಾಗೆ ಪೀನ ಮಸೂರದ ಒಂದು ಚಿತ್ರ ಇರುತ್ತೆ. ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ ಸಂಬಂಧಪಟ್ಟಂಥ ಚಿತ್ರವನ್ನು ನೋಡ್ಕೋಬೇಕಾಗುತ್ತೆ. ಸೊ ಇನ್ನೊಂದು ಚಿತ್ರ ಇದೆ, ಅಂದರೆ ಹೃದಯ ಚಿತ್ರ. ಹೃದಯ ಭಾಗವನ್ನು ಗುರುತಿಸುವುದು ಅಂದರೆ ಛೇದನೋಟ ಗುರುತಿಸಿ ಸ್ಥಳಗಳನ್ನು ಗುರುತಿಸಿರುತ್ತೆ. ಅದನ್ನು ನೋಡ್ಕೊಳ್ಳಿ. ಇದರಲ್ಲಿ ಮಿಸ್ ಆಗಿದೆ, ಅದು ಹೃದಯ ಚಿತ್ರವನ್ನು ನೋಡ್ಕೊಳ್ಳಿ. ಹಾಗೆ ಬಿಟ್ಟರೆ ಮೆದುಳು ನೋಡ್ಕೊಳ್ಳಿ. ಹಾಗೆ ಬಿಟ್ಟರೆ ಇಲ್ಲಿ 12 ಅಂಕಾದರೆ ಒಂದು ಹೂವಿನ ಚಿತ್ರ ನೋಡ್ಕೊಳ್ಳಿ. ಬಿಟ್ಟರೆ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಒಂದು ಚಿತ್ರ ನೋಡಿ. ಬಿಟ್ಟರೆ ಇನ್ನೊಂದು ಇದೆ ಅಂದರೆ ನೀರು ಮತ್ತು ಕ್ಯಾಥೋಡ್ ಚಿತ್ರ, ನೀರಿನ ಒಂದು ವಿದ್ಯುತ್ ರಚನೆ, ಆ ಚಿತ್ರ ನೋಡ್ಕೊಳ್ಳಿ. ಓಕೆ.